ಬಡತನದಲ್ಲಿ ಬೆಳೆದು ಅಸ್ಪೃಶ್ಯತೆ ಮತ್ತು ಸಂಕುಚಿತ ಸಮಾಜದ ಅಡೆತಡೆಗಳನ್ನು ಮೀರಿ ಸ್ವಂತ ಬಲದಿಂದ ಮುಂದೆ ಬಂದ ಡಿ.ಬಿ. ಮುದುರವರು ಶೋಷಿತರ ಧ್ವನಿಯಾಗಿದ್ದರು ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಸಿ.ಎಸ್. ನಾಡಗೌಡ ಅಪ್ಪಾಜಿ ಹೇಳಿದರು. ಅವರು ಬುಧವಾರ ಪಟ್ಟಣದ ಟಾಪ್ ಇನ್ ಟೌನ್ ಹಾಲ್ನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಗಲಿದ ಮುದ್ದೇಬಿಹಾಳ್ ತಾಲೂಕಿನ ದಲಿತ ಚಳವಳಿಯ ರೂವಾರಿ ಡಿ.ಬಿ. ಮುದುರವರ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಡಿ.ಬಿ. ಮುದುರವರು ವೈಯಕ್ತಿಕ ಸಾಧನೆಗಿಂತ ಸಮಾಜದಲ್ಲಿ ಬದಲಾವಣೆ ತರಲು ಹೋರಾಡಿದವರು. ತಾಲೂಕಿನಲ್ಲಿ ಅಸ್ಪೃಶ್ಯತೆ ನಿರ್ನಾಮಕ್ಕೆ ಅವರ ಸಂಘಟನೆ ಪ್ರಮುಖ ಕಾರಣವಾಗಿತ್ತು. ಸಮಾಜ ಅವರಿಗೆ ಋಣಿಯಾಗಿರಬೇಕು ಎಂದು ಹೇಳಿದರು. ಸಮಾನತೆಗಾಗಿ ಹೋರಾಟ ಮಾಡುವುದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ತಾರತಮ್ಯ ತೊಲಗಿಸಲು ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ ಅಗತ್ಯವೆಂದರು. ನಾಗ್ಟಾನ್ ಮತಕ್ಷೇತ್ರದ ಮಾಜಿ ಶಾಸಕ ರಾಜು ಆಲ್ಗೂರ್ ಮಾತನಾಡಿ, ಡಿ.ಬಿ. ಮುದುರವರು ನೇರ ನಿಷ್ಠುರ ಆದರೆ ಮೃದು ಹೃದಯದ ವ್ಯಕ್ತಿತ್ವವನ್ನು ಹೊಂದಿದವರು. ದಲಿತ ಸಂಘಟನೆಗಳ ವಿಭಜನೆಯ ಕುರಿತು ಆತಂಕವನ್ನು ವ್ಯಕ್ತಪಡಿಸಿದ ಅವರು ವೈಯಕ್ತಿಕ ಪ್ರತಿಷ್ಠೆ ಬಿಟ್ಟು ಅಂಬೇಡ್ಕರ್ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಸಂಘಟಿತರಾಗಿ ಶೋಷಿತರ ಪರ ಹೋರಾಡಬೇಕೆಂದು ಕರೆಯನ್ನು ನೀಡಿದರು. ಡಿ.ವಿ. ಮುದೂರ್, ಬಸವರಾಜ ನಾಗರಾಳ್, ರಾಮಣ್ಣ ಚಲವಾದಿ ಅವರು ಹುಟ್ಟು ಹಾಕಿದ ಸಂಘಟನಾ ಉತ್ಸಾಹ ಮರುಕಳಿಸಬೇಕಿದೆ ಎಂದರು. ದಲಿತ ಪರ ಹೋರಾಟಗಾರರಾದ ಅಭಿಷೇಕ್ ಚಕ್ರವರ್ತಿ, ರಮೇಶ್ ಆಸಂಗಿ, ಹರೀಶ್ ನಾಟಿಕರ್, ಸಿಜಿ ವಿಜಯಕರ್ ಮಾತನಾಡಿ, ತಾಲೂಕಿನಲ್ಲಿ ನಡೆಯುತ್ತಿದ್ದಂತಹ ಬೆತ್ತಲ ಪೂಜೆ, ಪ್ರಾಣಿ ಬಲಿ ಮುಂತಾದ ಮೌಢ್ಯಗಳ ವಿರುದ್ಧ ಹೋರಾಡಿ ಶೋಷಿತರ ಪರ ಧ್ವನಿ ಎತ್ತಿದವರು ಡಿ.ಬಿ. ಮುದೂರ್ ಎಂದು ಸ್ಮರಿಸಿದರು. ಅವರ ಹೆಸರನ್ನು ಮುದ್ದೇಬಿಹಾಳ್ ಪಟ್ಟಣದ ಉದ್ಯಾನವನಕ್ಕೆ ಇಡಬೇಕೆಂದು ಮನವಿಯನ್ನ ಈ ವೇಳೆ ಮಾಡಿದರು. ಜೊತೆಗೆ ಡಿ.ಬಿ. ಅವರ ಮಗಳ ಮದುವೆಯ ಜವಾಬ್ದಾರಿ ವಹಿಸುವುದಾಗಿ ತಿಳಿಸಿದರು. ತಹಶೀಲ್ದಾರ್ ಕೀರ್ತಿ ಚಾಲಕ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಬಸಂತಿ ಮಠ್, ನ್ಯಾಯವಾದಿ ಎಂ.ಎಚ್. ಹಾಲನ್ನವರ್ ಮಾತನಾಡಿದರು. ಶಿವಾಚಾರ್ಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರವಿ ನಾಯಕ್ ಅವರು ಮಾತನಾಡಿ, ಡಿ.ಬಿ. ಮುದೂರ್ ಅವರ ಮಗಳ ಮದುವೆಗೆ ಆರ್ಥಿಕ ಸಹಾಯ ಮಾಡುವುದಾಗಿ ಘೋಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಡಿ.ಬಿ. ಮುದೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ಸಂಸದ ರಮೇಶ್ ಜಿಗಜಿಣಗಿ ಆಗಮಿಸಿ ಪುಷ್ಪ ಸಮರ್ಪಿಸಿ ತೆರಳಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲಕೋಟೆ ಬುದ್ಧ ವಿಹಾರದ ಪೂಜ್ಯ ಧಮ್ಮಪಾಲ್ ಬಂತೇಜಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರ ಸಹೋದರ ಸೋಮನಗೌಡ ಪಾಟೀಲ್ ನಡಹಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ದಲಿತ ಮುಖಂಡರುಗಳಾದ ಮುತ್ತಣ್ಣ ಚಲವಾದಿ, ಭರಮರೆಡ್ಡಿ ಇಲ್ಕಲ್, ಕೆ.ಬಿ. ದೊಡ್ಡಮನಿ, ಎಸ್.ಎಸ್. ಲೊಟಗೇರಿ, ಅಶೋಕ್ ಇರ್ಕಲ್, ಯಮನಪ್ಪ ಹಂಗರ್ಗಿ, ನಾಗೇಶ್ ಭಜಂತ್ರಿ, ಭಗವಂತ ಕಬಾಡೆ, ಶಿವಪುರ್, ಬಲಭೀಮ್ ನಾಯಕ್ ಮಕ್ಕಳ್, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ, ಡಿ.ಬಿ. ಮುದೂರ್ ಅವರ ಧರ್ಮಪತ್ನಿ ಶಾಂತಮ್ಮ ಮುದೂರ್ ಹಾಗೂ ಕುಟುಂಬಸ್ಥರು, ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಭಾಗವಹಿಸಿದ್ದರು. ತಿಪ್ಪಣ್ಣ ದೊಡ್ಡಮನಿ ಸ್ವಾಗತಿಸಿದರೆ ಸಿಜಿ ವಿಜಯಕರ್ ಮತ್ತು ಹರೀಶ್ ನಾಟಿಕರ್ ನಿರೂಪಿಸಿ ವಂದಿಸಿದರು.